ನಟ ದರ್ಶನ್ ಅವರು 30 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ರನ್ನ ಭೇಟಿ ಮಾಡಿದ್ದೇ ತಡ ಪರಪ್ಪನ ಅಗ್ರಹಾರದಲ್ಲಿ ಈಗ ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಏನದು? ಜೈಲಧಿಕಾರಿಗಳಿಗೆ ಇದೇ ತಲೆನೋವಾಗತ್ತಾ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ವಿವಾಹ ವಾರ್ಷಿಕೋತ್ಸವದ ದಿನ ಪತ್ನಿ ಹಾಗೂ ಮಗನನ್ನ ಭೇಟಿಯಾಗಿದ್ದಾರೆ. ಆದರೆ ಸೆಂಟ್ರಲ್ ಜೈಲಿನಲ್ಲಿರೋ ನಟ ದರ್ಶನ್ಗೆ ಒಳ ಸಂದರ್ಶನಕ್ಕೆ ಅನುಮತಿ ಹಿನ್ನೆಲೆ ಪರಪ್ಪನ ಅಗ್ರಹಾರದಲ್ಲಿ ಹೊಸ ಸಮಸ್ಯೆ ಶುರುವಾಗಿದೆ. ದರ್ಶನ್ ಕುಟುಂಬಕ್ಕೆ ಅನುಮತಿ ಸಿಕ್ಕಿರುವ ಬೆನ್ನಲ್ಲೇ ಕೈದಿಗಳ ಭೇಟಿಗೆ ಬರುವ ಕೆಲ ಕುಟುಂಬಸ್ಥರು ನವೆಂಬರ್ 19ರಂದೇ ನೇರವಾಗಿ ಮನವಿ ಸಲ್ಲಿಸಿದ್ದಾರೆ. ತಮಗೂ ಒಳ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಸಲ್ಲಿಸಿದ್ದಾರೆ. ಇದಲ್ಲದೆ ಕೆಲ ಕೈದಿಗಳು ಖುದ್ದು ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿದ್ದು, ಈ ನಡುವೆ ಒಳ ಸಂದರ್ಶನದ ರೂಲ್ಸ್ ಬಗ್ಗೆ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಂದ ಕುಟುಂಬಸ್ಥರಿಗೆ ಅರಿವು ಮೂಡಿಸಿದ್ದಾರೆ. ಒಳ ಸಂದರ್ಶನದ ಬಗ್ಗೆ ತಿಳಿಸಿದ ಬಳಿಕ ಕೆಲ ಕುಟುಂಬಸ್ಥರು ತಟಸ್ಥರಾಗಿದ್ದು 4-5 ಮಂದಿ ಮಾತ್ರ ಕೈದಿಗಳು ಬರವಣಿಗೆಯಲ್ಲಿ ಮನವಿ ಕೊಟ್ಟಿದ್ದಾರೆ. ಸದ್ಯ ಇದಕ್ಕೆ ಸ್ಪಷ್ಟ ಕಾರಣ ಏನು ಎಂಬುದರ ಬಗ್ಗೆ ಪರಿಶೀಲನೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಕಾರಣ ನಿಜವಾಗಿದ್ದಲ್ಲಿ ಕೈದಿಗೆ ಸಮಸ್ಯೆ ಇದ್ದಲ್ಲಿ ಬಿಡಲು ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. 2 ಶಂಕಿತ ಉಗ್ರರು ಹಾಗೂ ಓರ್ವ ನಕ್ಸಲ್ ವ್ಯಕ್ತಿಗೆ ಒಳ ಸಂದರ್ಶನಕ್ಕೆ ಅನುಮತಿ ನೀಡಲಾಗಿದೆ. ಜೈಲಿಗೆ ಕುಟುಂಬ ಭೇಟಿ ವಿಚಾರದಲ್ಲಿ ಮಾನಸಿಕ ಸಮಸ್ಯೆ ಉಳ್ಳ ಕೈದಿಗಳ ಕುಟುಂಬಸ್ಥರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ಕೌನ್ಸಿಲಿಂಗ್ ವೈದ್ಯರಿಂದ ತಪಾಸಣೆ ಮಾಡಿಸಿ ಕುಟುಂಬಸ್ಥರ ಭೇಟಿಗೆ ಅವಕಾಶ ನೀಡಲಾಗುತ್ತೆ. ಈ ಮೂಲಕ ಡಿಜಿ ಅಲೋಕ್ ಕುಮಾರ್ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಭೇಟಿಯಾಗಿ ಹೋದ ಬಳಿಕ ಬ್ರ್ಯಾಕ್ನಲ್ಲಿ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ಸಹಚರರ ಜೊತೆಗೂ ಹೆಚ್ಚು ಮಾತನಾಡದೆ ಭಾವುಕರಾಗಿದ್ದು ತಂದಿದ್ದ ಹಣ್ಣುಗಳು ಸಹ ತಿನ್ನದೆ ಬ್ರ್ಯಾಕ್ನ ಕಬೋರ್ಡ್ನಲ್ಲಿ ಕವರ್ ಇಟ್ಟು ಬೇಸರದಲ್ಲಿದ್ದಾರೆ ನಟ.